ಇದೇನಾಗಿದೆ ಅಧ್ಯಕ್ಷರೇ, ಅಣ್ಣ ಇಲ್ಲಣ್ಣ ಆಯ್ತು ಬಿಡಣ್ಣ. ಅಧ್ಯಕ್ಷರೇ, ಇದೇನಾಗಿದೆ, ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ, ದೊಡ್ಡ ದಂಧೆ ಅಧ್ಯಕ್ಷರೇ ಇದು. ಇದನ್ನ ಏನಾದ್ರು ಮಾಡಿ ಸರ್ಕಾರ ಏನು ಮಾಡ್ತು ಅಂದರೆ ಡೈಲಿ ವೇಸ ಕೊಟ್ಟರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ಅದು ತಪ್ಪಿಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು. ಆದರೆ ಇವತ್ತು ಸರ್ಕಾರದಿಂದ 18,000 ಕೊಡ್ತಾರೆ. ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು 10,000 ಮಾತ್ರ. ಅವ್ರೇನು ಹೇಳ್ತಾರೆ, ಒಂದು ಕಡೆ GST ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಇವೆಲ್ಲ ಅಧ್ಯಕ್ಷರೇ, ಇದಕ್ಕೆ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಬಹಳ ಜನರ ಬಗ್ಗೆ ಕಾಳಜಿ ತೆಗೆದಿದ್ದಾರೆ. ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತಂದ್ರೆ, ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು, ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗಳ ಪಾಲಾಗ್ತಾ ಇದ್ದಾವೆ, ಕಾಂಟ್ರಾಕ್ಟ್ ಬೇಸಿಸ್. ಆದರೆ ದಯಮಾಡೋದನ್ನು ಇವತ್ತು ಸಚಿವರು ಗಮನ ಹರಿಸಬೇಕು. ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸೆ, ಹಾಸ್ಪಿಟಲ್ ಟೈರ್ ಕ್ಲೀನ್ ಮಾಡ್ತಕ್ಕಂಥವ್ರು, ಒರೆಸ್ತಕ್ಕಂಥವರು, ಅನೇಕ ಇಲಾಖೆಗಳಲ್ಲಿ ಲೇಬರ್ ಕ್ಲಾಸು. ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ತಾವು ಯೋಚನೆ ಮಾಡಿ ಆ ಪತ್ರದ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡೋ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪರವಾಗಿ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ, ಇದು ಕನಿಷ್ಠ 20 ಜನ ಇದ್ದರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ. ನಮ್ಮ ಸರ್ಕಾರದ ವತಿಯಿಂದ ಬಸವಂತಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 405 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಸದನ ಕೂಡ ಹೇಳ್ತಾ ಇದ್ದೀನಿ. ಈ 405 ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50,000ಕ್ಕೂ ಚಿಲ್ಲರೆ ಇದೆ. ಸಾಮಾನ್ಯ ಅಧ್ಯಕ್ಷ, ಜಸ್ಟ್ ಗಿವ್ ದ ಕರೆಕ್ಟ್ ನಂಬರ್. ಇವತ್ತು ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸು ಟೋಟ್ಲಿ 405 ಕಾಂಟ್ರಾಕ್ಟರ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನು ಹೊರೆಗುತ್ತಿಗಾರರಿದ್ದಾರೆ, ಇದು ಕೇವಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವ್ರು 405 ಕಾಂಟ್ರಾಕ್ಟರ್ ಇದ್ದಾರೆ. ಅವರು ಸುಮಾರು ಇವತ್ತು 54,995 ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರು. ಎರಡನೇದು, ವಿಶೇಷವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು 27,223 ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ. ಅದರಲ್ಲಿ ಪ್ರೈವೇಟ್ ಸುಮಾರು 27,223 ಟೋಟಲ್ನಲ್ಲಿ 405 ನಮ್ಮ ಸರ್ಕಾರವಿದ್ದಾವೆ. ಒಟ್ಟಾರೆ ನಮ್ಮಿರ್ತಕ್ಕಂಥ ಸರ್ಕಾರದ ಇರ್ತಕ್ಕಂಥ ಮಾಹಿತಿ ಪ್ರಕಾರ 22,93,081 ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ವರವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಬಹಳಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಕೂಡ ನಮ್ಮ ಶಿವನಗೌಡರು ಹೇಳ್ದಂಗೆ ಏನು ಮಾಡ್ತಾರೆ, ಔಟ್ಸೋರ್ಸ್ನವರು 50 ಜನಕ್ಕೆ ಹೆಸರು ತೊಗೊಂಡು 25 ಜನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡೆಲ್ ಸಭಾಧ್ಯಕ್ಷರೇ, ಬೀದರ್ನಲ್ಲಿ ಇದೊಂದು ಬಹಳ ಸಕ್ಸಸ್ಫುಲ್ ಆಗಿ ಮಾಡೆಲ್ ಆಗಿ ನಡೆದಿದೆ. ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ DC ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ, ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ. ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನು ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ DC ನೇತೃತ್ವದಲ್ಲಿ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಮುಂದ್ಗಡೆ ಜಿಲ್ಲೆ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ಲಾಸ್ಟ್ ಅಧ್ಯಕ್ಷರೇ ಸರ್ಕಾರದಿಂದ ಏನು ನೀವು ಅಸಿಸ್ಟೆಂಟ್ಗಳಿಗೆ ಸ್ಯಾಲರಿ ಕೊಡ್ತೀರಾ, ಅದು ಮಿನಿಮಮ್ ವೇಜಸ್ಗಿಂತ ಕಡಿಮೆ ಇದೆ. ಏಜೆನ್ಸಿ ಮುಖಾಂತರ ತಗತಕ್ಕಂಥದನ್ನ ಬಂದ್ ಮಾಡಿ ಸರ್ಕಾರ ಯಾವ ರೀತಿ ಪೌರ ಕಾರ್ಮಿಕರ ನೇರವಾಗಿ ನೇಮಕ ಮಾಡಿದ್ರು ಅದೇ ರೀತಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಇರಬಹುದು, ಹೊರಗಡೆ ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಏನು ಆರನಹಳ್ಳಿ ರಾಮಸ್ವಾಮಿ ಅವರ ಪ್ರಶ್ನೆಯನ್ನ ಕೃಷಿ ಸಚಿವರಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಧ್ಯಕ್ಷ. ಉತ್ತರವನ್ನ ಒದಗಿಸಲಾಗಿದೆ.